ಪ್ರಿಯರೇ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಇಂದು ನಾನು ಬಾಲ್ಯದಿಂದಲೂ ನನ್ನ ಜೊತೆ ಇದ್ದ ಏಕೈಕ ಗೊಂಬೆಯ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಚಿಕ್ಕಮ್ಮ ನನ್ನ ಹುಟ್ಟುಹಬ್ಬಕ್ಕೆ ಉಡುಗೊರೆ ಎಂದು ಒಂದು ಗೊಂಬೆಯನ್ನು ನೀಡುತ್ತಾರೆ. ಆಗ ನನಗೆ 1 ವರ್ಷ. ಅದು 1 ಮೀಟರ್ ಎತ್ತರ, ಸಣ್ಣ ಗುಂಗುರು ಚಿನ್ನದ ಕೂದಲು ಮತ್ತು ಕೆಂಪು ಉಡುಗೆ ಮತ್ತು ಬಿಳಿ ಬೂಟುಗಳನ್ನು ಹೊಂದಿತ್ತು. ಆ ಗೊಂಬೆ ನನಗಿಂತ ಹೆಚ್ಚಾಗಿ ಅದು ನನ್ನ ಅಮ್ಮನಿಗೆ ಮೆಚ್ಚುಗೆಯಾಗಿತ್ತು. ಅದು ನನಗೂ ಕೂಡ ತುಂಬಾ ಖುಷಿ ಕೊಟ್ಟಿತು. ನಾನು ಬಹಳ ಸಂತೋಷದಿಂದ ಅದರ ಜೊತೆ ಆಟವಾಡುತ್ತಿದ್ದೆ. ಹೀಗಿರಬೇಕಾದರೆ ಇದ್ದಕ್ಕಿದ್ದಂತೆ ಒಂದು ದಿನ ಗೊಂಬೆಯಲ್ಲಿ ಕೆಲವು ಬದಲಾವಣೆಗಳು ಗೋಚರಿಸುತ್ತವೆ. ಕೋಣೆಯೊಳಗೆ ನಿರ್ಜೀವವಾಗಿರುವ ಆ ಗೊಂಬೆ ಜೀವ ಬಂದಂತೆ ತಕ್ಷಣ ಎದ್ದು ನಿಂತು ನನ್ನನ್ನು ದಿಟ್ಟಿಸಿ ನೋಡುತ್ತಿರುವಂತೆ ಅನ್ನಿಸುತ್ತೆ. ಆ ದೃಶ್ಯ ತುಂಬಾ ಭಯಾನಕವಾಗಿತ್ತು. ಹೀಗೆ ಒಂದಾದ ಮೇಲೆ ಒಂದರಂತೆ ಆ ಗೊಂಬೆಯ ಕಾಟ ಶುರುವಾಯಿತು. ಆ ಗೊಂಬೆಯ ಕಾಟದಿಂದ ಸಾಕಷ್ಟು ಬೇಸತ್ತು ಹೋದ ನಾನು ಒಮ್ಮೆ ನನ್ನ ಸಹೋದರನಿಗೆ ಗೊಂಬೆಯ ತಲೆಯನ್ನು ಮುರಿದು ಆ ಗೊಂಬೆಯನ್ನು ನಿಷ್ಕ್ರಿಯಗೊಳಿಸಲು ಹೇಳಿದೆ. ಆದಾಗ್ಯೂ ಆ ಗೊಂಬೆ ನಿಷ್ಕ್ರಿಯಗೊಳ್ಳಲಿಲ್ಲ. ಕೊನೆಗೂ 2020ರ ಕೋವಿಡ್ ಸಮಯದಲ್ಲಿ ನಾನು ಆ ಗೊಂಬೆಯನ್ನು ವಿಲೇವಾರಿ ಮಾಡಲು ಪ್ರಯತ್ನಿಸಿದೆ. ನನ್ನ ಅಜ್ಜಿಗೆ ಆ ಗೊಂಬೆಯ ಮೇಲೆ ಬಹಳ ಮೋಹ ಇತ್ತು. ಅದಕ್ಕಾಗಿ ಆ ಗೊಂಬೆಯನ್ನು ನವ ವಧುವಿನಂತೆ ಸಿಂಗರಿಸಿದ್ದಳು. ಆದರೆ ಆ ಗೊಂಬೆ ಎಷ್ಟು ಭಯಾನಕ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಹೀಗಿರಬೇಕಾದರೆ ಇದ್ದಕ್ಕಿದ್ದಂತೆ ಅನಾರೋಗ್ಯದಿಂದ ನನ್ನ ಅಮ್ಮ ಹಾಸಿಗೆಯನ್ನು ಹಿಡಿಯುತ್ತಾರೆ. ಎಷ್ಟೇ ಚಿಕಿತ್ಸೆ ನೀಡಿದರೂ ಫಲಕಾರಿ ನೀಡದ ಕಾರಣ ಒಬ್ಬ ಪವಿತ್ರ ವ್ಯಕ್ತಿಯನ್ನು ಮನೆಗೆ ಕರೆಸಲಾಯಿತು. ಆ ವ್ಯಕ್ತಿ ನನ್ನ ಅಮ್ಮನನ್ನು ಗುಣಪಡಿಸಲು ಮನೆಗೆ ಬಂದಿದ್ದರು. ಅವರು ಕೂಡ ಇತರರಂತೆ ಪ್ರಯತ್ನಿಸಿ ವಿಫಲರಾದರು. ಆಗ ನನಗೆ ಸುಮಾರು 15 ವರ್ಷ. ಆದರೆ ಆ ವ್ಯಕ್ತಿ ನಮಗೊಂದು ಮಾತನ್ನು ಹೇಳುತ್ತಾರೆ. ಅದು ಏನೆಂದರೆ, ಈ ಮನೆಯಲ್ಲಿ ಒಂದು ಆತ್ಮವಿದೆ. ಆ ಆತ್ಮ ಈ ಗೊಂಬೆಯೊಳಗೆ ಸೇರಿದೆ. ಅದರಿಂದಾಗಿ ಇಂತಹ ದುರ್ಘಟನೆಗಳು ನಿಮ್ಮ ಜೊತೆ ನಡೆಯುತ್ತಿದೆ. ಅದು ಗಂಡು ಆತ್ಮ. ಆ ಗೊಂಬೆ ಸ್ತ್ರೀ ರೂಪದಲ್ಲಿರುವುದರಿಂದ ಮೋಹಗೊಂಡ ಆತ್ಮ ಆ ಗೊಂಬೆಯೊಳಗೆ ಸೇರಿಕೊಂಡಿದೆ. ಆ ಮಾತನ್ನು ಕೇಳಿದ ನನ್ನ ತಂದೆ ಆ ಗೊಂಬೆಯನ್ನು ಹೊರಹಾಕಲು ನಿರ್ಧರಿಸಿದರು. ಆದರೆ ನನ್ನ ತಾಯಿ ಆ ನಿರ್ಧಾರವನ್ನು ನಿರಾಕರಿಸಿದರು. ಆ ಪವಿತ್ರ ವ್ಯಕ್ತಿ ತನ್ನ ಬಳಿ ಇರುವ ಶಕ್ತಿಯನ್ನು ಬಳಸಿ ಆ ಗೊಂಬೆಯಲ್ಲಿರುವ ಆತ್ಮವನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು. ಆದರೆ ಅವರ ಪ್ರಯತ್ನ ವಿಫಲವಾಯಿತು. ಆದ್ದರಿಂದ ಅವರು ಅಸಹಾಯಕರಾಗಿ ಹಿಂತಿರುಗುತ್ತಾರೆ. ಆ ಘಟನೆಯ ನಂತರ ಭಯಗೊಂಡ ನಾನು ಗೊಂಬೆಯ ಹತ್ತಿರ ಹೋಗಲು ನಿರಾಕರಿಸುತ್ತಿದ್ದೆ. ಆದಾಗ್ಯೂ ಆ ಗೊಂಬೆ ಹಲವು ವರ್ಷಗಳ ಕಾಲ ನಮ್ಮ ಕೋಣೆಯ ಒಂದು ಮೂಲೆಯಲ್ಲಿತ್ತು. ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ನನ್ನ ಅಮ್ಮ ತೀರಿಕೊಂಡಾಗ ನಾನು ಅದನ್ನು ನಾಶ ಮಾಡಲು ಪ್ರಯತ್ನಿಸಿದೆ. ಆದರೆ ನನ್ನ ತಂದೆಗೆ ಅದು ಇಷ್ಟವಿರಲಿಲ್ಲ. 2020ರ ಲಾಕ್ಡೌನ್ ಸಮಯದಲ್ಲಿ ನಮ್ಮ ಕೈಯಲ್ಲಿ ಸಾಕಷ್ಟು ಸಮಯವಿತ್ತು. ಹೇಗೋ ಕೊನೆಗೂ ನಾನು ಆ ಗೊಂಬೆಯನ್ನು ನಾಶ ಮಾಡಿದೆ. ಆ ಗೊಂಬೆಯಲ್ಲಿ ನನಗೆ ಇಂದಿಗೂ ಅಂತಹ ಅಸಾಮಾನ್ಯವಾದುದೇನೂ ಅನುಭವವಾಗಿಲ್ಲ. ಆದರೆ ನಾನು ಅದನ್ನು ಯಾವುದೇ ಕೋನದಿಂದ ನೋಡಿದರೂ ಅದು ಯಾವಾಗಲೂ ಭಯಾನಕ ರೀತಿಯಲ್ಲಿ ದಿಟ್ಟಿಸುತ್ತಿತ್ತು ಎಂಬ ಅಂಶ ಮಾತ್ರ ನನಗೆ ಅನುಭವವಾಯಿತು. ಆ ನಾಶವಾದ ಗೊಂಬೆಯನ್ನು ಆ ಪ್ರದೇಶದ ನೆರೆಹೊರೆಯವರು ಎತ್ತಿಕೊಂಡು ಹೋದರು. ಆ ಗೊಂಬೆಯನ್ನು ಸರಿಪಡಿಸಿ ತಮ್ಮ ಮಕ್ಕಳಿಗೆ ನೀಡಿದರು. ಮಕ್ಕಳು ಅದರೊಂದಿಗೆ ಆಟವಾಡುವುದನ್ನು ನಾನು ನೋಡಿದೆ. ಆದರೆ ಈಗ ಅಲ್ಲಿ ಅಲೌಕಿಕವಾದದ್ದೇನೂ ನಡೆಯಲಿಲ್ಲ. ಯಾರೋ ನಮಗೆ ಭಯಾನಕವಾದುದನ್ನು ಹೇಳಿದ್ದರಿಂದ ನಮ್ಮ ಮನಸ್ಸಿನಲ್ಲಿ ಆ ಗೊಂಬೆಯ ಬಗ್ಗೆ ವಿಚಿತ್ರತೆ ಕೂಡಿತ್ತು ಎಂದು ನಾನು ಭಾವಿಸುತ್ತೇನೆ. ಆದರೂ ಈಗಲೂ ನನಗೆ ಆ ಗೊಂಬೆಯ ಬಗ್ಗೆ ಯೋಚನೆ ಮಾಡಿದರೆ ಭಯವಾಗುತ್ತದೆ. ನನ್ನ ಸುತ್ತಮುತ್ತಲೂ ಹಲವು ಭಯಾನಕತೆಗಳು ಕೂಡಿದ್ದವು. ಆದರೆ ಆ ಗೊಂಬೆಯಷ್ಟು ಯಾವುದೂ ಭಯಾನಕವಾಗಿರಲಿಲ್ಲ.